ಹಲೋ ನಮಸ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನ್ ಆನ್ಯುವಲ್ ಬೆನಿಫಿಟ್ ಸಿಗ್ತಾ ಇದೆ, ಲೈಕ್ ಕಸ್ಟಮರಿಗೆ ಅವನ ಮನೆಗೆ ಬೇಕಾದ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡಿದಕ್ಕೆ ಅವ್ರಿಗೆ ಏನ್ ಬೆನಿಫಿಟ್, ಲೈಕ್ ನನಗೆ ಸಿಕ್ಕಂತ 8000 ಹತ್ತತ್ರ 9000 ಬೆನಿಫಿಟ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದೆ. ಸೊ ಇವತ್ತು ಇನ್ನೊಂದು ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ 8000 ಬೆನಿಫಿಟ್ ಏನ್ ಸಿಗ್ತಾ ಇದಲ್ವಾ ಅಂತ ಹೇಳಿದ್ರೆ, ಈ 8000 ಫ್ರೀ ಪ್ರಾಡಕ್ಟ್ಸ್ ಏನ್ ಸಿಗ್ತಾ ಇದೆ, ಸೊ ಅದರಲ್ಲಿ ನಾವು ಬರೀ ನಮ್ಮ ಕಂಪನಿಯ ಡೈಲಿ ನೀಡ್ಸ್ ಪ್ರಾಡಕ್ಟ್ ಮಾತ್ರ ಪರ್ಚೇಸ್ ಮಾಡುವಂತ ಆಪ್ಷನ್ ಅಲ್ಲ. ಇಲ್ಲಿ ಇನ್ನೊಂದು ಆಪ್ಷನ್ ನಮಗೆ ಅವೈಲೇಬಲ್ ಇದೆ. ಅದು ಏನಂತ ಹೇಳಿದ್ರೆ, ಔಟ್ಸೈಡ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಕೂಡ ನಾವು ಆ ಒಂದು ಕೂಪನ್ ನ ಮೂಲಕ ನಾವು ರಿಡೀಮ್ ಮಾಡ್ಕೊಳ್ಬಹುದು. ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ದಿಸ್ ಈಸ್ ಒನ್ ಮೋರ್ ಕಸ್ಟಮರ್ ಅಡ್ವಾಂಟೇಜ್. ಸೊ ಈ ರೀತಿ ಕಸ್ಟಮರ್ಸ್ ಗೆ ಬೆನಿಫಿಟ್ಸ್ ಗಳನ್ನ ಜಾಸ್ತಿ ಕೊಡೋ ಮೂಲಕ ಕಸ್ಟಮರ್ ಬೇಸ್ ಅನ್ನ ದೊಡ್ಡದಾಗಿ ಕ್ರಿಯೇಟ್ ಮಾಡೋದು ಇವ್ರ ಉದ್ದೇಶ. ಸೊ ಹಾಗಾಗಿ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ. ಸೊ ಬನ್ನಿ ನೋಡೋಣ ನನ್ನ ಬೆನಿಫಿಟ್ ಅಲ್ಲಿ ನಾನು ಏನ್ ಪರ್ಚೇಸ್ ಮಾಡಿದೆ ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ನಾನು ಮೊನ್ನೆ ನಿಮಗೆ 2 ಕೂಪನ್ ಅನ್ನು ತೋರಿಸಿದ್ದೀನಿ, ಹೌದಾ? ಸೊ ಅದೇ 2 ಕೂಪನ್ ಅಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಒಂದು 4000 ಇದು ಕೂಪನ್ ಅನ್ನು ನಾನು ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಿದೆ. ಸೊ ನಮಗೆ ಈ ಆಪ್ಷನ್ ಕೂಡ ಇದೆ ನೋಡಿ, ನೀವು ನೋಡ್ಬೋದು. ಡಫಲ್ ಬ್ಯಾಗ್ಸ್ ಇಂದ ಹಿಡಿದು, ಬೋರ್ಡ್ ಸ್ಪೀಕರ್ ಇಂದ ಹಿಡಿದು, ಮಿಕ್ಸರ್ ಇಂದ ಹಿಡಿದು, ಎಲೆಕ್ಟ್ರಿಕ್ ಕಿಟಲ್ ಇಂದ ಹಿಡಿದು, ಏರ್ ಫ್ರೈಯರ್, ಬ್ಯಾಗ್ಸು, ಫೋಕ್ ಸೆಟ್ಸು, ಕುಕ್ಕರು, ಹಂಡಿ, ಸೊ ಇಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದು ಮೇನ್ಲಿ ಯಾರು ಕಸ್ಟಮರ್ಸ್ ಇರ್ತಾರೆ ಅವರಿಗೆ ಹೆಚ್ಚಿಗೆ ಬೆನಿಫಿಟ್ ಕೊಡುವಂಥದ್ದು ಇಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ನೋಡಿ, ನಾನು 2 ಕಾರ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ಸ್ಕೈ ಬ್ಯಾಗ್ ಇದ್ದು ಡಫಲ್ ಬ್ಯಾಗ್ ಬೇಕಿತ್ತು. ಅದೇ ರೀತಿ ಕೈರೋಸ್ ಅವರದು ಚಾಪ್ ಮೇಟ್ ಅಂತ ಹೇಳಿದ್ರೆ ವೆಜಿಟೇಬಲ್ ಚಾಪರ್ ಏನಿದೆ, ಅದು ಲೈಕ್ ಚಾರ್ಜಬಲ್ ವೆಜಿಟೇಬಲ್ ಚಾಪರ್. ಸೊ ಅದನ್ನು ಹಾಕ್ಕೊಂಡೆ. ಈಗೇನು ಮಾಡ್ತೀನಿ, ನಾನು ಇದನ್ನು ಬಿಲ್ ಮಾಡ್ತೀನಿ. ನೋಡಿ, ಪೇ ಬೈ ಸೆಲ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಪಾಯಿಂಟ್ಸ್ ಇದೆ ನೋಡಿ, 4385 ಪಾಯಿಂಟ್ಸ್ ಇದೆ. ಬಟ್ ಈಗ ನಾನು 2 ಆರ್ಡರ್ ಮಾಡಿದ್ದೀನಿ, ಅದರದ್ದು ಕರೆಂಟ್ ವ್ಯಾಲ್ಯೂ ಇರುವಂಥದ್ದು 3859 ಅಂತ ಹೇಳಿದ್ರೆ 526 ಇನ್ನೂ ಕೂಡ ಉಳಿಯುತ್ತೆ. ಅದರಲ್ಲಿ ನಾನು ಬೇರೆ ಪ್ರಾಡಕ್ಟ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಈಗ ನಾನಿಲ್ಲಿ ಪೇ ಅಂತ ಕೊಡ್ತೀನಿ. ಅಂತ ಕೊಟ್ಟ ಕೂಡಲೇ ನನ್ನ ಆರ್ಡರ್ ಸಕ್ಸಸ್ಫುಲ್ ಆಗಿದೆ. ಸೊ ನನಗೆ ಸೀದಾ ನನ್ನ ಮನೆಗೆ ಇದು ಡೆಲಿವರಿ ಬರುತ್ತೆ. ನೋಡಿ, ನನಗೆ ಪೇಯಬಲ್ ಅಮೌಂಟ್ ನೋಡಿ 000, ಕಂಪ್ಲೀಟ್ಲಿ 0. ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರಿ, ನಾನು ನನಗೆ ಬೇಕಾದಂತ ಒಂದು ಬ್ಯಾಗ್, ಅದೇ ರೀತಿ ಒಂದು ವೆಜಿಟೇಬಲ್ ಕಟ್ಟರ್ ಏನಿತ್ತು, ಅದೆರಡನ್ನ ಕೂಡ ಆರ್ಡರ್ ಮಾಡ್ಕೊಂಡೆ. ಇದಕ್ಕಿಂತ ಹಿಂದೆ ನಾನು ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಆರ್ಡರ್ ಮಾಡಿದ್ದೆ 3 ವರ್ಷದಲ್ಲಿ. ಬಟ್ ಯಾವ್ದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾ ಇರಲಿಲ್ಲ. ಬಟ್ ಟೈಮ್ ಹ್ಯಾಸ್ ಚೇಂಜ್ಡ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಡಿಜಿಟಲ್. ಸೊ ಅದೇ ರೀತಿ ನಾನು ಕೂಡ ನಮ್ಮ ಈ ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಪ್ರಾಪರ್ ವೇ ಅಲ್ಲಿ ಜನಗಳಿಗೆ ಎಜುಕೇಟ್ ಮಾಡಬೇಕು, ಇಲ್ಲಿ ಸಿಗುವಂತ ಬೆನಿಫಿಟ್ಸ್ ಎಲ್ರಿಗೂ ಕೂಡ ರೀಚ್ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಆಪರ್ಚುನಿಟಿ ನಿಮಗೆ ಬೇಡ ಅಂತ ಅನ್ಸಿದ್ರು ಕೂಡ, ನಿಮಗೆ ಯಾರೋ ಒಬ್ರು ತಲೆಯಲ್ಲಿ ಇರ್ತಾರೆ, ಎಸ್ ಈ ಪರ್ಸನ್, ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಒನ್ ಆಫ್ ಮೈ ಫ್ರೆಂಡ್. ಅವ್ನು ಹೇಳ್ದ, ಮಗ ನೀನ್ ಸ್ವಲ್ಪ ಚೆನ್ನಾಗಿದ್ದಿ ಮಾತಾಡೋದ್ರಲ್ಲೆಲ್ಲ, ನೀನ್ ಈ ಇಂಡಸ್ಟ್ರಿ ಯಾಕೆ ಟ್ರೈ ಮಾಡ್ಬೋದು ಅಂತ. ಸೊ ಅದೇ ರೀತಿ ನಿಮಗೂ ಕೂಡ ನಿಮ್ ತಲೆಯಲ್ಲಿ ಯಾರಾದ್ರೂ ಒಬ್ಬ ನಿಮ್ಮ ಫ್ರೆಂಡ್ ಇರ್ತಾನೆ, ಕಲೀಗ್ ಇರ್ತಾರೆ, ಯಾರೋ ಒಬ್ರು ಇರ್ತಾರೆ. ಸೊ ಅಂತ ವ್ಯಕ್ತಿಗಳು ನಿಮ್ ತಲೆಯಲ್ಲಿದ್ರೆ ಈ ವಿಡಿಯೋವನ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ, ನನ್ನ ಪ್ರೊಫೈಲ್ ಅನ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಸೊ ಅವರಿಗೆ ನನಗೆ DM ಮಾಡ್ಲಿಕ್ಕೆ ಹೇಳಿ, ನಾನು ಅವರನ್ನ ಈ ಇಂಡಸ್ಟ್ರಿಯಲ್ಲಿ ಎಕ್ಸಾಕ್ಟ್ಲಿ ನಾನೇನ್ ಅರ್ನ್ ಮಾಡಿದೀನಿ ಅದಷ್ಟನ್ನ ಅರ್ನ್ ಮಾಡ್ಲಿಕ್ಕೆ ನಾನು ಅವ್ರನ್ನ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.